ಇದು ಸಖತ್ ಸುದ್ದಿಯ ಫುಲ್ ಮೇಲ್ಸ್ ನ್ಯೂಸ್ ಲಂಚ್. ನಮ್ಮ ನ್ಯೂಸ್ ನಿಮ್ಮ ಲಂಚ್. ನೀವು ಲಂಚ್ ಮುಂದುವರಿಸಿ ಆರಂಭಿಸಿ, ನಾವು ಹೆಡ್ಲೈನ್ಸ್ ಆರಂಭಿಸ್ತೀವಿ. ಹೆಡ್ಲೈನ್ಸ್: ಕಾವೇರಿಗಾಗಿ ಬಿಎಸ್ವೈ ಹೋರಾಟ, ಸಂಜೆಯೊಳಗೆ ಪ್ರಧಾನಿ ತೀರ್ಮಾನ ಕೈಗೊಳ್ಳಬೇಕು, ಮಂಡ್ಯಕ್ಕೆ ಹೋಗಲು ನಾನು ಸಿದ್ಧ, ನಾಳೆಯೂ ಧರಣಿ ಮುಂದುವರಿಯುತ್ತೆ ಅಂದ್ರು ಯಡಿಯೂರಪ್ಪ. ಬೀದಿಗಿಳಿಯಿತು ಕರವೇ, ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಬೃಹತ್ ರ್ಯಾಲಿ ಆರಂಭ, ಅಂಬರೀಶ್ ಬಾಲಗಂಗಾಧರನಾಥ ಸ್ವಾಮೀಜಿ ಸಾಥ್. ಕಾವೇರಿ ಕೊಳ್ಳದಲ್ಲಿ ಕೇಂದ್ರ ತಂಡದಿಂದ ಪರಿಶೀಲನೆ, ಕಾವೇರಿ ನದಿ ನಾಲೆ ಅಚ್ಚುಕಟ್ಟು ಪ್ರದೇಶದಲ್ಲಿ ವೈಮಾನಿಕ ಸಮೀಕ್ಷೆ, ನಾಳೆ ಹಾಸನ ಜಿಲ್ಲೆಯಲ್ಲೂ ಅಧ್ಯಯನ. ಕೆಆರ್ಎಸ್ಗೆ ಮುತ್ತಿಗೆ ಹಾಕಿದ ರೈತರಿಗೆ ಸಂಕಷ್ಟ, ಬ್ಯಾರಿಕೇಡ್ ತಂತಿಬೇಲಿ ಕಿತ್ತೆಸಿದ ಆರೋಪ, 100 ರೈತರ ವಿರುದ್ಧ ಎಫ್ಐಆರ್ ದಾಖಲು. ಆರ್ಬಿಐ ಹಣ ಸಾಗಣೆಗೆ ಲಂಚದ ಹಾವಳಿ, ಬ್ಯಾಂಕ್ ಅಧಿಕಾರಿಗಳಿಂದ ಪೊಲೀಸರ ವಸೂಲಿ, ಸುವರ್ಣ ನ್ಯೂಸ್ ರಹಸ್ಯ ಕಾರ್ಯಾಚರಣೆಯಲ್ಲಿ ಆರ್ಬಿಐ ಲೂಟಿ ಗ್ಯಾಂಗ್ ಬಯಲು. ಓಕೆ, ನ್ಯಾಷನಲ್ ಕಾಲೇಜು ಮೈದಾನದಿಂದ ಕರವೇ ಕಾರ್ಯಕರ್ತರ ರ್ಯಾಲಿ ಆರಂಭವಾಗಿದೆ. ಕರವೇ ಕಾರ್ಯಕರ್ತರು ಫ್ರೀಡಂ ಪಾರ್ಕ್ ವರೆಗೆ ರ್ಯಾಲಿ ಮೂಲಕ ಬರ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ನಡೆಸಿ ಅಲ್ಲಿಂದ ತೆರಳಿ ರಾಜಭವನಕ್ಕೆ ಮುತ್ತಿಗೆ ಹಾಕಲಾಗುತ್ತೆ. ಇವತ್ತಿನ ಕರವೇ ಪ್ರತಿಭಟನೆಯಲ್ಲಿ ರಾಜ್ಯದ ಎಲ್ಲೆಡೆ ಕೂಡ ಇವತ್ತು ನಡೀತಾ ಇರುವಂತಹ ಪ್ರತಿಭಟನೆ, ಒಂದೆಡೆ ಕರವೇ ನಡೆಸ್ತಾ ಇರುವಂತಹ ಪ್ರತಿಭಟನೆ. ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಕರವೇ ನಡೆಸ್ತಾ ಇರುವಂತಹ ಪ್ರತಿಭಟನೆಯಲ್ಲಿ ಅಂಬರೀಶ್ ಹಾಗೇನೆ ಬಾಲಗಂಗಾಧರನಾಥ ಸ್ವಾಮೀಜಿ ಕೂಡ ಇದಕ್ಕೆ ಸಾಥ್ ನೀಡಿದ್ದಾರೆ. ಮತ್ತೊಂದೆಡೆ ಮಂಡ್ಯದಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಇನ್ನೊಂದು ಕಡೆ ಯಡಿಯೂರಪ್ಪ ಆನಂದರಾವ್ ಸರ್ಕಲ್ ಬಳಿ ಇರುವಂತಹ ಗಾಂಧಿ ಪ್ರತಿಮೆ ಬಳಿ ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಕರವೇ ಹಮ್ಮಿಕೊಂಡಿರುವಂಥ ಈ ಪ್ರತಿಭಟನಾ ರ್ಯಾಲಿ ಏನಿದೆ ಅದು ನೇರವಾಗಿ ಫ್ರೀಡಂ ಪಾರ್ಕ್ ತನಕ ಹೋಗಿ ಅಲ್ಲಿಂದ ನೇರವಾಗಿ ರಾಜಭವನಕ್ಕೆ ಮುತ್ತಿಗೆ ಹಾಕಲು ನಿರ್ಧರಿಸಿದೆ. ಒಟ್ಟಾರೆಯಾಗಿ ಕಾವೇರಿ ನೀರೇನಿದೆ ಅದನ್ನು ತಮಿಳುನಾಡಿಗೆ ಬಿಡಬಾರ್ದು ಅನ್ನುವಂಥದ್ದು, 2.3 TMC ನೀರು ಬಿಡಬೇಕು ಅನ್ನುವಂಥದ್ದು, ಅದರ ಜೊತೆಗೆ 9,000 ಕ್ಯೂಸೆಕ್ಸ್ ನೀರನ್ನು ಈಗಾಗಲೇ ರಾಜ್ಯ ಸರ್ಕಾರ ಬಿಡ್ತಾ ಇದೆ. ಆದರೆ 9,000 ಕ್ಯೂಸೆಕ್ಸ್ ನೀರನ್ನು ಬಿಡಬಾರ್ದು ಅಂತ ಆಗ್ರಹಿಸಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಇದೀಗ ಮಳೆಗಾಲ ಮುಗಿದಿದೆ, ತಮಿಳುನಾಡಿನಲ್ಲಿ ಮಳೆಗಾಲ ಆರಂಭವಾಗಿದೆ. ಹಾಗಾಗಿ ಹೆಚ್ಚು ಸಂಕಷ್ಟಕ್ಕೆ ಒಳಗಾಗುವವರು ಕರ್ನಾಟಕದ ಜನತೆ ಅನ್ನುವಂಥ ಒಂದು ಕಾರಣದಿಂದಾಗಿ ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನು ಬಿಡಬಾರ್ದು ಅಂತ ಹೇಳಿ ಕರವೇ ಇರ್ಬೋದು, ಕನ್ನಡಪರ ಸಂಘಟನೆಗಳಿರ್ಬೋದು, ಎಲ್ಲ ಸಂಘಟನೆಗಳು ಒಂದು ವಿಶೇಷವಾಗಿ ವಿನೂತನವಾಗಿ ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಬೇಕು, ಕಾವೇರಿ ಪ್ರಾಧಿಕಾರದ ಅಧ್ಯಕ್ಷರು ಆಗಿರುವಂತಹ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನೀಡಿದಂತಹ ಒಂದು ಆದೇಶ ಏನಿದೆ ಆ ಆದೇಶವನ್ನು ಹಿಂಪಡೆಯಬೇಕು ಅನ್ನುವಂಥದ್ದು, ಆ ಮೂಲಕ ಮತ್ತೆ ಮರುಪರಿಶೀಲನೆ ಮಾಡಬೇಕು ಅನ್ನುವಂಥದ್ದು ತಜ್ಞರ ಸಮಿತಿ ಈಗಾಗಲೇ ಮಂಡ್ಯ ಜಿಲ್ಲೆಯಲ್ಲಿ ಈಗಾಗಲೇ ಪರಿಶೀಲನೆ ನಡೆಸ್ತಾ ಇದೆ. ಯಡಿಯೂರಪ್ಪನವರು ಒಂದು ಕಡೆ ಹೇಳ್ತಾ ಇದ್ರು ಇವತ್ತು ಮಧ್ಯಾಹ್ನದ ಒಳಗೆ ಆ ಒಂದು ವರದಿಯನ್ನು ನೀಡಬೇಕು, ಸಂಜೆಯೊಳಗೆ ಪ್ರಧಾನಿಯವರು ನಿರ್ಧಾರ ಪ್ರಕಟಿಸಬೇಕು ಅನ್ನುವಂಥದ್ದು. ಈಗ ರ್ಯಾಲಿ ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ನಾಗೇಂದ್ರ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ, ರ್ಯಾಲಿ ಎಲ್ಲಿ ತನಕ ತಲುಪಿದೆ? ಫ್ರೀಡಂ ಪಾರ್ಕ್ ತಲುಪುವಾಗ ಎಷ್ಟು ಹೊತ್ತಾಗಬಹುದು? ಎಷ್ಟು ಜನ ಸೇರಿದ್ದಾರೆ? ಜಯಪ್ರಕಾಶ್, ಏನಂತಂದ್ರೆ ಕರವೇ ಅವರು ಇವತ್ತು ಏನು ಕರೆ ನೀಡಿದ್ರು, ಫ್ರೀಡಂ ಪಾರ್ಕ್ ತನಕ ನಾವು ರ್ಯಾಲಿ ಹೋಗಿ ಅಲ್ಲಿಂದ ರಾಜಭವನ ಮುತ್ತಿಗೆ ಹಾಕ್ತೀವಿ ಅಂತ ರಾಜ್ಯಾದ್ಯಂತ 10,000 ಬೆಂಬಲಿಗರು ಇವತ್ತು ಈ ಒಂದು ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ರು ಅಂತ ಹೇಳ್ಬೋದು. ಈಗ ಸದ್ಯಕ್ಕೆ ನ್ಯಾಷನಲ್ ಪಾರ್ಕ್ ಫೀಲ್ಡ್ ಅನ್ನ ಬಿಟ್ಟು ಅಲ್ಲಿಂದ ಈಗ ಸಜ್ಜನ್ ರಾವ್ ಸರ್ಕಲ್ ಬಳಿ ಬರ್ತಾ ಇದೆ. ಇಲ್ಲಿಂದ ಇನ್ನೇನು ಕೆಲವೇ ಅರ್ಧ ಗಂಟೆಗಳ ಕಾಲದಲ್ಲಿ ಫ್ರೀಡಂ ಪಾರ್ಕ್ ಬಳಿ ತಲುಪುತ್ತೆ ಅಂತ ಹೇಳ್ಬೋದು. ಅಲ್ಲಿಂದ ಒಂದು ರಾಜಭವನ ಮುತ್ತಿಗೆ ಮಾಡ್ತಾರೆ ಒಂದು ಮಾಹಿತಿಗಳು ಕೂಡ ಲಭ್ಯವಿದೆ. ಓಕೆ ನಾಗೇಂದ್ರ, ನಿಮ್ ಜೊತೆ ಬ್ರಹ್ಮಾಂಡ ಸ್ವಾಮೀಜಿಗಳಿದ್ದಾರೆ, ಜೊತೆಗೆ ಇನ್ನಿತರ ಸ್ವಾಮೀಜಿಗಳಿದ್ದಾರೆ, ಊರಿನ ಪ್ರಮುಖ ಮುಖಂಡರಿದ್ದಾರೆ, ಮಠಾಧೀಶರಿದ್ದಾರೆ. ಏನ್ ಹೇಳ್ತಾರೆ ಅವರೆಲ್ಲ? ಅವರನ್ನ ಮಾತಾಡಿಸಿ. ಜಯಪ್ರಕಾಶ್, ಏನಂತಂದ್ರೆ ರ್ಯಾಲಿಯಲ್ಲಿ ಈಗ ಕೂಡಲ ಸಂಗಮದಿಂದ ಬಂದಿರುವಂತಹ ಸ್ವಾಮೀಜಿ ಅವರಿದ್ದಾರೆ. ಬನ್ನಿ ಅವ್ರೇನ್ ಹೇಳ್ತಾರೆ ಅಂತ ಸ್ವಾಮಿ ಹೇಳಿ. ರಾಜಕೀಯ ವ್ಯಕ್ತಿಗಳಾಗ್ಲಿ, ಕರ್ನಾಟಕ ನದಿ ಕಾವೇರಿ ನದಿ ಪ್ರಾಧಿಕಾರ ಮೊದಲಿಂದಲೂ ಸಹ ಕರ್ನಾಟಕದ ಕಾವೇರಿ ನದಿಯ ನೀರು ಹಂಚಿಕೆಯಲ್ಲಿ ಬಹಳ ಅನ್ಯಾಯ ಮಾಡ್ತಾ ಬಂದಿದೆ. ಇವತ್ತು ತಮಿಳುನಾಡು ಸರ್ಕಾರ ಮತ್ತು ಕೇಂದ್ರ ಸರ್ಕಾರ
ತಮ್ಮ ವೈಯಕ್ತಿಕ ಸ್ವಾರ್ಥ ರಾಜಕಾರಣಕ್ಕೋಸ್ಕರವಾಗಿ ಕನ್ನಡಿಗರಾದಂತ ಎಲ್ಲರೂ ಬದುಕಬೇಕು ಅಂತ ನಾವು ಬಯಸಿದ್ರೆ ಅವರು ಕನ್ನಡಿಗರು ಸತ್ರೂ ಪರವಾಗಿಲ್ಲ, ನಮಗೆ ನೀರು ಬೇಕೆಂದು ಹಠಮಾರಿತನಕ್ಕೆ ಒಳಪಟ್ಟಿದ್ದಾರೆ. ಇದು ಕಾನೂನಿನ ತೊಡಕಿನ ವಿಚಾರ ಅಲ್ಲ, ಇದರ ರಾಜಕಾರಣ ಬೆಳೆದಿದೆ. ಆ ದೃಷ್ಟಿಯಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಇರತಕ್ಕಂಥ ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ಎಲ್ಲಾ ರೀತಿಯಿಂದ ಅನ್ಯಾಯ ಮಾಡ್ತಾ ಇದೆ. ಇದೇ ರೀತಿಯಾಗಿ ಕಾವೇರಿ ನದಿ ಹಂಚಿಕೆಯಲ್ಲಿ ಅನ್ಯಾಯ ಮಾಡಿದೆ. ಈ ಅನ್ಯಾಯವನ್ನು ಸರಿಪಡಿಸ್ತಾ ಹೋದ್ರೆ ಮುಂದಿನ ದಿನದಲ್ಲಿ ಕರ್ನಾಟಕವನ್ನೇ ಪ್ರತ್ಯೇಕ ರಾಷ್ಟ್ರವನ್ನಾಗಿ ಮಾಡುವಂತಹ ಸಂದರ್ಭ ಬಂದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಆ ಕಾರಣಕ್ಕೆ ಮೊದಲು ನಮಗೆ ಕುಡಿಯೋ ನೀರು ಬೇಕು. ಕುಡಿಯೋ ನೀರನ್ನು ಉಳಿಸಿ ನಂತರದಲ್ಲಿ ತಮಿಳುನಾಡಿಗೆ ಬಿಡುವಂತ ವಿಚಾರದಲ್ಲಿ ವಿಚಾರ ಮಾಡಬೇಕಾಗಿತ್ತು. ಕುಡಿಯುವ ನೀರಿಗೆ ಅನ್ಯಾಯವಾಗಿದ್ದ ಸಂದರ್ಭದಲ್ಲಿ ಇವತ್ತು ನದಿ ನೀರನ್ನ ವಿನಾಕಾರಣ ತಮಿಳುನಾಡಿನ ವೋಟ್ ಬ್ಯಾಂಕಿಗೋಸ್ಕರವಾಗಿ ಕೇಂದ್ರ ಸರ್ಕಾರ ನೀರನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇದು ಅನ್ಯಾಯವಾಗಿದೆ. ಇದು ಕಾವೇರಿ ನ್ಯಾಯಾಧೀಕರಣ ತೀರ್ಪಲ್ಲ, ಇದು ಅನ್ಯಾಯ ತೀರ್ಪು ಅಂತ ಹೇಳಿಕೆ ಈ ಸಂದರ್ಭದಲ್ಲಿ ಖಂಡಿಸ್ತೀವಿ. ಈ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದ ಸಮಸ್ತ ಮಠಾಧೀಶರ ಪರವಾಗಿ ಈ ರಾಜಭವನ ಚಲುವಿಗೆ, ಕರವೇ ರಾಜಭವನ ಚಲುವಿಗೆ ನಮ್ಮ ಸಂಪೂರ್ಣವಾದ ಬೆಂಬಲವನ್ನ ವ್ಯಕ್ತಪಡಿಸ್ತೀವಿ. ಅಂದ್ರೆ ಏನು ಕೂಡಲ ಸ್ವಾಮಿ ಸಂಘದಿಂದ ಸಂಪೂರ್ಣವಾಗಿ ಬೆಂಬಲ ನೀಡುತ್ತೆ ಅಂತ ಹೇಳಿದ್ರೆ, ಈಗ ನಮ್ ಜೊತೆ ನರೇಂದ್ರ ಸ್ವಾಮೀಜಿ ಅವರು ಕೂಡ ನಮ್ಮ ಜೊತೆ ಬ್ರಹ್ಮಾಂಡದ ಶ್ರೇಷ್ಠ ಸ್ವಾಮೀಜಿ ಆಗಿದ್ದಾರೆ. ಸ್ವಾಮೀಜಿ, ಇಂಥ ಹೋರಾಟ ಯಾವ ಕಾಲಕ್ಕೂ ಇವತ್ತೇ ಅವರು ಕೂಡ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇದೇ ಅಲ್ಲದೆ ಬೇರೆ ಸ್ವಾಮೀಜಿಗಳು ಕೂಡ ಜೊತೆಯಲ್ಲಿದ್ದಾರೆ. ಸ್ವಾಮೀಜಿ ಹೇಳಿ, ಇವತ್ತು ಏನು ಕರ್ನಾಟಕ ರಾಜ್ಯದ ತಾಳ್ಮೆಯನ್ನ ಇವತ್ತು ಎಷ್ಟು ದಿನಗಳಿಂದ ನಾವು ಇವತ್ತು ಮಾಡ್ತಾ ಇದ್ದೇವೆ. ಇವತ್ತು ಆದಿಚುಂಚನಗಿರಿ ಶ್ರೀಗಳವರ ಉದ್ಘಾಟನೆ ಸಮಾರಂಭವನ್ನು ನ್ಯಾಷನಲ್ ಕಾಲೇಜಲ್ಲಿ ನೆರವೇರಿ ರಕ್ಷಣಾ ವೇದಿಕೆಯ ಒಂದು ನೇತೃತ್ವದಲ್ಲಿ ಈ ಸಮಾವೇಶವನ್ನ ಇವತ್ತು ನ್ಯಾಷನಲ್ ಕಾಲೇಜಿನ ಹೊರಟು ಇವತ್ತು ರಾಜ್ಯಪಾಲರ ಭವನಕ್ಕೆ ನಾವು ಮುತ್ತಿಗೆ ಹಾಕ್ತಾ ಇದ್ದೇವೆ. ಇವತ್ತು ತಕ್ಷಣ ಕೇಂದ್ರ ಸರ್ಕಾರ ಇದರ ಬಗ್ಗೆ ಕ್ರಮ ತಗೊಳ್ಳದೇ ಇದ್ರೆ ಇವತ್ತು ಕರ್ನಾಟಕ ರಾಜ್ಯದ ಮಠಾಧಿಪತಿಗಳು ಕೂಡ ಇವತ್ತು ಬೀದಿಗಿಳಿತಕ್ಕಂಥ ಪರಿಸ್ಥಿತಿ ಇವತ್ತು ತಲೆದೋರಿದೆ. ಕರ್ನಾಟಕ ಸರ್ಕಾರ ಎಚ್ಚೆತ್ತು ಬೇಗನೆ ಇದನ್ನ ನಿಲ್ಲಿಸಬೇಕು, ಆದಷ್ಟು ಬೇಗ. ಜನರ ತಾಳ್ಮೆಯನ್ನ ಇಲ್ಲಿವರೆಗೂ ನೀವು ಸಹಿಸೋದು ಸರಿಯಲ್ಲ. ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಏನಾಗ್ತದೆ ಅಂತಕ್ಕಂಥದ್ದು ಅನಾಹುತಕ್ಕೆ ಕೇಂದ್ರ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರ ಇವತ್ತು ಜವಾಬ್ದಾರಿ ಕೊಡಬೇಕಾಗ್ತದೆ ನಾಳೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ತಕ್ಷಣ ಮೊದಲು ನೀರು ನಿಲ್ಲಿಸತಕ್ಕಂಥ ಕೆಲಸ ಮಾಡ್ರಿ. ರೈತರು ಬದುಕಿದ್ರೆ ಜಗತ್ತು, ರೈತರಿಂದಲೇ ಇವತ್ತು ಊಟ, ರೈತರಿಂದಲೇ ಇವತ್ತೆಲ್ಲ. ರೈತರಿಗೆ ನೀರಿಲ್ಲ, ಕುಡಿಲಿಕ್ಕೆ ನೀರಿಲ್ಲ. ಈ ಅನಾಹುತನ ಕಂಡಂತ ಆದಿಚುಂಚನಿ ಶ್ರೀಗಳವರು ಇವತ್ತು ಡಯಾಲಿಸಿಸ್ ಮುಗಿಸ್ಕೊಂಡು ಇವತ್ತು ನೇರವಾಗಿ ನ್ಯಾಷನಲ್ ಪಾರ್ಕಿಗೆ ಬಂದು, ನ್ಯಾಷನಲ್ ಕಾಲೇಜಿಗೆ ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. ನಟರಾದ ಅಂಬರೀಶ್ ರವರು, ರಕ್ಷಣಾ ವೇದಿಕೆ ನಾರಾಯಣಗೌಡರ ನೇತೃತ್ವದಲ್ಲಿ ಇವತ್ತು ಈ ಮಹತ್ ಸಮಾವೇಶ ಇವತ್ತು ಬೆಂಗಳೂರು ನಗರದಲ್ಲಿ ಇವತ್ತು ನಡೀತಾ ಇರೋದು ದೊಡ್ಡ ಒಂದು ಚಳವಳಿನೇ ಅಂತ ನಾವು ಇವತ್ತು ಪರಿಗಣಿಸ್ತಾ ಇದ್ದೇವೆ. ಈ ಎಚ್ಚೆತ್ತು ಕರ್ನಾಟಕ ಸರ್ಕಾರ ಬೇಗ ನೀರನ್ನು ನಿಲ್ಲಿಸತಕ್ಕಂಥ ಕೆಲಸ ಮಾಡಬೇಕು. ಇವತ್ತು ನಾಳೆವರೆಗೂ ಏನಾದ್ರೂ ನಮಗೆ ನೀವು ತೀರ್ಮಾನ ಕೊಡದೇ ಇದ್ರೆ ನಾವು ಏನ್ ಮಾಡ್ತೇವೆ ನಮಗೆ ಗೊತ್ತಿಲ್ಲ. ಇವತ್ತು 6 ಕೋಟಿ ಜನ ಇವತ್ತು ಎಚ್ಚೆತ್ತುಕೊಂಡಿದೆ. ಇದಕ್ಕೆ ಜವಾಬ್ದಾರಿ ನೀವೇ ಆಗ್ತೀರಿ ಅಂತ ಹೇಳುತ್ತಾ ನಾವು ಕರೆ ಕೊಡ್ತಾ ಇದ್ದೇವೆ. ಜಯಪ್ರಕಾಶ್, ಬ್ರಹ್ಮಾಂಡ ಸ್ವಾಮೀಜಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಒಂದು ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹೇಳ್ಬೋದು. ಬನ್ನಿ ಅವರ ಒಂದು ಮಾತುಗಳನ್ನ ಕೇಳೋಣ. ಸ್ವಾಮೀಜಿ ಅವರು ಹೇಳಿ. ಇವತ್ತು ನಾವೆಲ್ಲರೂ ಒಗ್ಗೂಡು ಸೇರಬೇಕು ಅಂತ ಒಂದು ಕಾರ್ಯಕ್ರಮವನ್ನ ಮಾಡಿಕೊಟ್ಟಿರೋದು ಒಂದು ವೇದಿಕೆ, ಇಂಥ ಕರ್ನಾಟಕ ರಕ್ಷಣಾ ವೇದಿಕೆ. ಆ ವೇದಿಕೆ ಮುಖಾಂತರವಾಗಿ ನಾವೆಲ್ಲ ಸೇರೋದು ಒಂದು ಅವಕಾಶವನ್ನು ಮಾಡಿಕೊಟ್ಟಾಗ ಯಾರು ಈ ತರ ಒಂದು ಸಂಘಟನೆಯನ್ನ ಧೈರ್ಯವಾಗಿ ಎದುರಿಸಬೇಕು ಅಂತ ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಹೋರಾಡ್ತಾ ಇರಬೇಕಾದ್ರೆ ಮನುಷ್ಯರಾಗಿ ಹುಟ್ಟಿದ ಮೇಲೆ ನಿಯತ್ತು ಅಂತ ಒಂದಿರುತ್ತೆ. ಆ ನಿಯತ್ತಿಗೆ ಇವತ್ತು ಕಾವೇರಿ ಜಲಾಶಯ ನಮ್ಮ ಪಾಲ್ದು ನಮಗೆ ಸಿಗ್ತಾ ಇಲ್ಲ ಅಂದಾಗ ಯಾವ ಕಾಲಕ್ಕೂ ಯಾರ್ದು ಯಾವ ಕಾಲಕ್ಕೂ ಸಿಗದೇ ಇದ್ದ ಹಾಗೆ ಆಗೋಗುತ್ತೆ. ಅದಕ್ಕೆ ನೀವುಗಳೇನು ಅಂದ್ರೆ ಇವತ್ತು ಅಕಸ್ಮಾತ್ ಯಾರು ಬರದೇ ಹೋದ್ರೆ ನಾಳೆ ಒಣಗೋಗಿದ್ದ ಕಾವೇರಿಯನ್ನ ನೋಡ್ಕೊಂಡು ಕೂತ್ಕೋಬೇಕಾಗತ್ತೆ, ಕೈ ಕಟ್ಕೊಂಡು ಕೂತ್ಕೋಬೇಕಾಗತ್ತೆ. ಇಂಥ ಕೈ ಕಟ್ಕೊಂಡು ಮಾಡ್ತಾ ಇರೋ ಕೆಲಸವನ್ನ ಬಿಟ್ಟು ನೀವುಗಳು ಯಾವ ಕಾಲಕ್ಕೂ ಕನ್ನಡ ಪರ ಹೋರಾಟವನ್ನ, ಕನ್ನಡಕ್ಕೋಸ್ಕರ ಮಾಡ್ತಾ ಇರೋ ಈ ಒಂದು ಹೋರಾಟವನ್ನ ಕನ್ನಡ ರಕ್ಷಣಾ ವೇದಿಕೆ ಮುಖಾಂತರವಾಗಿ ವಾಟಾಳ್ ನಾಗರಾಜ್ ಅವರಾಗ್ಲಿ, ಕರ್ನಾಟಕದ ವಿಶೇಷವಾಗಿರ್ತಕ್ಕಂಥ ಸರ್ಕಾರದ ಮುಖಾಂತರವಾಗಿ ಮುಖ್ಯಮಂತ್ರಿ ಚಂದ್ರು ಅವರಾಗ್ಲಿ, ಯಾವ ಕಾಲಕ್ಕೂ ಜೈ ಕರ್ನಾಟಕದ ಮುಖಾಂತರವಾಗಿ ಅಂತ ಒಂದು ವಿಶೇಷವಾಗಿ ನಾವು ಮುತ್ತಪ್ಪ ರಾಯ್ ಅವರಾಗ್ಲಿ, ನಾರಾಯಣ್ ಗೌಡ್ರಾಗ್ಲಿ, ಅಥವಾ ಈ ಒಂದು ಬಣದ ಮುಖಾಂತರವಾಗಿ ಎಲ್ಲರೂ ಬೇರೆ ಬೇರೆ ಆಗಿರೋ ಎಲ್ಲರೂ ಒಂದಾಗಿ ಇವತ್ತು ಸೇರಿ ಸ್ವಾಮಿಗಳಾಗಿರ್ತಕ್ಕಂಥ ಎಲ್ಲಾ ಮಠಾಧೀಶಪತಿಗಳು ಇವತ್ತು ಆ ಪ್ರಕೃತಿಯ ಅನುಗ್ರಹ ಪೂರ್ವಕವಾಗಿ ನಾವು ಆ ಪ್ರಕೃತಿ ಮಾತೆಯನ್ನು ರಕ್ಷಣೆ ಮಾಡ್ಕೋಬೇಕಾದ ಒಂದು ಹೊಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ. ದಯವಿಟ್ಟು ಹೇಳ್ತಾ ಇದ್ದೀನಿ, ತಮಿಳವರಾಗ್ಲಿ, ಕನ್ನಡದವರಾಗ್ಲಿ, ಯಾವುದೇ ಹಿಂದಿಯವರಾಗ್ಲಿ, ತೆಲುಗುನವರಾಗ್ಲಿ, ಅಥವಾ ಬೇರೆ ಅನ್ಯ ಭಾಷೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ನೀರು ಕುಡಿತಾ ಇದ್ದೀರಾ, ಆ ನೀರು ಋಣ ತೀರಿಸ್ಕೊಳ್ಳಕ್ಕೆ ನೀವೆಲ್ಲ ಇವತ್ತು ಬಂದು ಇಂತಹ ಒಂದು ಕಾರ್ಯಕ್ರಮದ ಸಭೆಯಲ್ಲಿ ಪಾಲ್ಗೊಂಡು ಇದು ಗಗನಕ್ಕೆ ಮುಟ್ಟಿ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿಗೆ ಏನ್ ಗೊತ್ತು ಅಂತ ಹೇಳೋತರ ದೂರದ ಮೆಟ್ಟ ನುಣ್ಣಗೆ ನಮ್ಮ ಕಷ್ಟ ನಮಗೆ,
ಅಲ್ಲೆಲ್ಲೋ ಕೂತ್ಕೊಂಡು ಹೀಗ್ ಮಾಡ್ಬಿಡಿ ಹಾಗ್ ಮಾಡ್ಬಿಡಿ ಅಂದ್ರೆ ಎಷ್ಟು ನೀರು ಬಿಡಕ್ಕಾಗತ್ತೆ ಸಾಧ್ಯ? ಹೋದ ನೀರನ್ನೇ ಬಿಡೋದಲ್ದೆ ಬಿಡೋ ನೀರನ್ನು ಬಿಡ್ತಾ ಎಲ್ಲವನ್ನು ಬಿಟ್ಟು ನಿಂತ್ಕೊಳ್ಳೋ ಅಂತ ಕಾವಿದಾರಿಗಳಾಗಿರ್ತಕ್ಕಂಥ ಯತಿವರ್ಗರಲ್ಲ ಎಲ್ಲರೂ. ಒಂದು ಸಲ ಮೌನವಾಗಿರ್ತೀವಿ, ಎರಡನೇ ಸಲ ದಿಟ್ಟವಾಗಿರ್ತೀವಿ, ಮೂರನೇ ಸಲ ಉಗ್ರವಾಗತ್ತೆ. ಇಂಥ ಉಗ್ರ ಹೋರಾಟ ಶಾಂತಿಯುತವಾಗಿ ನಡೀತಾ ಇರೋ ಈ ಪ್ರದಾಕವನ್ನ ನೀವೆಲ್ಲರೂ ಸೇರಿ ಭಾಗವಹಿಸಬೇಕು ಅಂತ ಈ ಮುಖಾಂತರ ಹೇಳ್ತಾರೆ. ಓಕೆ, ನಾಗೇಂದ್ರ ಅವರು ಸಾಕಷ್ಟು ಮಠಾಧೀಶರ ಜೊತೆ ಮಾತುಕತೆಯನ್ನು ನಡೆಸಿದರು. ಬಹಳ ಪ್ರಮುಖವಾಗಿ ಹೇಳೋದಿಷ್ಟೇ, ಊರಿಗೆ ಸಂಕಷ್ಟ ಬಂದಾಗ, ನಾಡಿಗೆ ಸಂಕಷ್ಟ ಬಂದಾಗ ಎಲ್ಲ ಮಠಾಧೀಶರು, ರಾಜ್ಯದ ಎಲ್ಲ ಮಠಾಧೀಶರು ಎಲ್ಲರೂ ಕೂಡ ಒಂದು ಸೇರಿ, ಎಲ್ಲ ಸಂಘಟನೆಗಳು ಒಂದು ಸೇರಿ ಈ ಒಂದು ಮಾರ್ಧನಿಸಬೇಕು. ಈ ಹೋರಾಟದ ತೀವ್ರತೆ ಅದು ಕೇಂದ್ರಕ್ಕೆ ತಲುಪಬೇಕು. ಅಲ್ಲಿ ಕಾವೇರಿ ಪ್ರಾಧಿಕಾರದ ಅಧ್ಯಕ್ಷರು ಆಗಿರುವಂತಹ ಪ್ರಧಾನಿಯವರು ಏನೊಂದು ಆದೇಶವನ್ನು ಕೊಟ್ಟಿದ್ದರು, ಆ ಆದೇಶ ವಾಪಸ್ ತಗೊಳ್ಬೇಕು. ಆ ಮೂಲಕ ಕರ್ನಾಟಕಕ್ಕೆ ನ್ಯಾಯ ಒದಗಿಸೋಕ್ಕೆ ಸಾಧ್ಯ ಅನ್ನುವಂಥ ನಿಲುವು. ಹಾಗಾಗಿ ಕರವೇ ಪ್ರತಿಭಟನೆ ಇದೀಗ ಫ್ರೀಡಂ ಪಾರ್ಕ್ಗೆ ಹೋಗ್ತಾ ಇದೆ, ಅಲ್ಲಿಂದ ನೇರವಾಗಿ ರಾಜಭವನಕ್ಕೆ ತೆರಳಲಿದೆ. ಓಕೆ, ಸುದ್ದಿ ಇನ್ನೂ ಇದೆ ನ್ಯೂಸ್ ಲಂಚಲ್ಲಿ. ಇನ್ನಷ್ಟು ಸುದ್ದಿಗಳನ್ನು ಹೇಳ್ತೀವಿ. ಅದಕ್ಕಿಂತ ಮೊದಲು ನ್ಯೂಸ್ ಲಂಚಲ್ಲಿ ಒಂದು ಪುಟ್ಟ ಬ್ರೇಕ್.